ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ನಾನು ವಿ ವೆಂಕಟಾಚಲಗೌಡ, ವಕೀಲರು ಮತ್ತು JDS ಪಕ್ಷದ ಮುಖಂಡರು. ನನ್ನ ಗ್ರಾಮ ತೊರದೇವಂಡಹಳ್ಳಿ. ನಾನು ಗ್ರಾಮ ಪಂಚಾಯಿತಿ ಸದಸ್ಯರು. ನಾನು ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಸಮಸ್ತ ಜನತೆಗೆ ಭಗವಂತ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸೇವಾ ಭಾವನೆ, ಶಾಂತಿ, ನೆಮ್ಮದಿ, ಸಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಸಹ ಸಕಾಲಕ್ಕೆ ಆಗಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ರೈತ ಬಾಂಧವರಿಗೂ ಕೂಡ ಈ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಒಳ್ಳೆಯ ಸೊಗಡನ್ನು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಪ್ರಕೃತಿಯೂ ಸಹ ಒಂದೇ ವರ್ಷದ, ಒಂದೇ ತಿಂಗಳಿನ, ಒಂದೇ ವಾರದಲ್ಲಿ ಈ ಎರಡೂ ಹಬ್ಬಗಳು ಜನತೆಯ ಒಂದು ಭಾವನೆಯನ್ನು ಸೃಷ್ಟಿಸುವ ಸಲುವಾಗಿ ಒಟ್ಟಿಗೆ ಬಂದಿರುವಂಥ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಭಾರತೀಯರು ಎನ್ನುವಂಥ ಒಂದು ಕೀರ್ತಿಗೆ ನಾವೆಲ್ಲರೂ ಖ್ಯಾತಿಯಾಗಿ ಆ ಒಂದು ಹೆಮ್ಮೆಯನ್ನು ಒಟ್ಟಿಗೆ ರೂಢಿಸಿಕೊಂಡು ಹೋಗುವಂಥ ಗುಣವನ್ನು ನಾವೆಲ್ಲರೂ ಕೂಡ ರೂಢಿಸ್ಕೋಬೇಕು ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಸರ್ವ ಜನರಲ್ಲಿಯೂ ಕೂಡ ಈ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛಿಸುತ್ತೇನೆ. ಈ ಒಂದು ಹಬ್ಬ ಹಿಂದೂ ಮತ್ತು ಮುಸ್ಲಿಂ ಜನತೆಯ ಒಂದು ಬಾಂಧವ್ಯವನ್ನು ರೂಢಿಸುವಂತಹ ಹಬ್ಬವಾಗಿದೆ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಮೊದಲು ನಾವೆಲ್ಲರೂ ಭಾರತೀಯರು, ಆನಂತರ ಹಿಂದೂ, ಮುಸ್ಲಿಂ, ಪರ್ಷಿಯನ್, ಕ್ರಿಶ್ಚಿಯನ್ ಇತ್ಯಾದಿ ಇತ್ಯಾದಿ ಅಂತ. ಆ ಮಹನೀಯರ ಒಂದು ಭಾವನೆಗಳು ಏನಿತ್ತು, ಆ ಭಾವನೆಗಳ ಹಾದಿಯಲ್ಲಿ ನಾವೆಲ್ಲರೂ ಸಾಗುವ ಒಂದು ಹಾದಿ ಇವತ್ತು ಪ್ರಕೃತಿಯು ಕೂಡ ನಮಗೆ ಈ ಒಂದು ಹಾದಿಯಲ್ಲಿ ಮುನ್ನಡೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮಗೆ ಕಲ್ಪಿಸಿಕೊಟ್ಟಿದೆ. ಇದರ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎನ್ನುವಂಥ ಭಾವನೆಯನ್ನು ರೂಢಿಸಿಕೊಂಡು ಶಾಂತಿ ಮತ್ತು ನೆಮ್ಮದಿಗೆ ಹೆಚ್ಚು ಒತ್ತನ್ನು ನೀಡುವಂಥ ಒಂದು ಮನಸ್ಸಿಗೆ ನಾವೆಲ್ಲರೂ ಬದ್ಧ ಆಗಬೇಕು. ಮತ್ತು ನಮ್ಮ ಬದುಕಿನಲ್ಲಿ ಸದಾ ನಗು ಎನ್ನುವುದನ್ನು ಎದ್ದು ಕಾಣುವಂಥ ರೀತಿಯಲ್ಲಿ ನಾವು ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಮಿತಿಯನ್ನು ಹೇಳುತ್ತಾ ನಮ್ಮಲ್ಲಿ ಆ ಒಂದು ನೆಮ್ಮದಿ, ಸಂತೋಷ, ಸುಖ, ಶಾಂತಿಗಳಿಗೆ ನಾವೆಲ್ಲರೂ ಕೂಡ ಬದ್ಧರಾಗೋಣ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ.